ನೋಡಿ, ಬೆಳಗಾವಿಯಲ್ಲಿ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿದು ಬಿಟ್ಟಿದ್ದಾರೆ. ಪಾಪ ನಾಳೆ ತಂಗಿ ಮದುವೆ ಇತ್ತು, ತಂಗಿ ಮದುವೆಗೆ ಬರದಿಂದ ಸಿದ್ಧತೆಗಳಾಗ್ತಾ ಇತ್ತು. ಆದರೆ ನೋಡಿದ್ರೆ ಇವತ್ತು ಯುವಕರ ಗ್ಯಾಂಗ್ನಿಂದ ಅಣ್ಣನಿಗೆ ಚಾಕು ಎರೆದು ಬಿಟ್ಟಿದ್ದಾರೆ. ಯಾವುದೋ ಒಂದು ಕ್ಷುಲ್ಲಕ ಕಾರಣ, ಒಂದು ಸಣ್ಣ ವಿಚಾರ. ಇದಾಗಿರೋದು ಘಟನೆ ಬೆಳಗಾವಿ ತಾಲೂಕಿನ ಕಣಬರಗಿ ಗ್ರಾಮದಲ್ಲಾಗಿರೋದು. 23 ವರ್ಷದ ಮಂಜುನಾಥ್ ನಿಂಗಪ್ಪ ಕೆಂಪ ಅಂತ ಹೇಳಿ ಗಂಭೀರವಾಗಿ ಗಾಯಗೊಂಡ ಯುವಕನ ಹೆಸರು. ನಿನ್ನೆ ತಡರಾತ್ರಿ ಮಂಜುನಾಥ್ ಬೈಕ್ ಬೇರೊಬ್ಬರ ಬೈಕ್ಗೆ ಟಚ್ ಆಗಿಬಿಟ್ಟಿತ್ತಂತಷ್ಟೇ. ಇಷ್ಟೇ ಆಗಿದ್ದು ಮ್ಯಾಟ್ರು. ಕೇವಲ ಬೈಕ್ ಟಚ್ ಆಗಿದ್ದಕ್ಕೆ ಸಣ್ಣ ಆಕ್ಸಿಡೆಂಟ್ ಆಗಿರುತ್ತಲ್ಲ, ಅದಾದ ಮೇಲೆ ಇಬ್ಬರ ನಡುವೆ ಗಲಾಟೆ ಆಗಿದೆ, ವಾಗ್ವಾದ ಆಗಿದೆ. ವಾಗ್ವಾದ ಆಗ್ತಾ ಇದ್ದಂತೆ ಜಗಳವನ್ನ ಬಗೆಹರಿಸಿ ಕಳಿಸಿರ್ತಾರೆ ಅಲ್ಲಿನ ಸ್ಥಳೀಯರು. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ನಿನ್ನೆ ವಿಚಾರಕ್ಕೆ ಇವತ್ತು ಬೆಳಗ್ಗೆ ಯುವಕರ ಮಧ್ಯೆ ಮಾರಾಮಾರಿ ಆಗಿದೆ. ಇವತ್ತು ಏಕಾಏಕಿ ಬಂದು ಯುವಕ ಮಂಜುನಾಥ್ ಮೇಲೆ ಹಲ್ಲೆ ಮಾಡಿಬಿಡ್ತಾರೆ. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ ಆ ಗುಂಪು. ಈಗ ಗಾಯಗೊಂಡಿರೋ ಯುವಕನಿಗೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಪಾಪ ನಾಳೆ ತಂಗಿ ಮದುವೆ ಇತ್ತು, ಸಿದ್ಧತೆಗಳನ್ನ ಈ ಮಂಜುನಾಥ್ ಮಾಡ್ಕೊಳ್ತಾ ಇದ್ದ. ಏನೋ ಬೈಕ್ ಟಚ್ ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿರುತ್ತೆ. ಕೈ ಮಿಲಾಯಿಸೋ ಹಂತಕ್ಕೂ ಬಂದ್ಬಿಟ್ಟಿರುತ್ತೆ. ನಿನ್ನೆ ತಡರಾತ್ರಿ ಅಲ್ಲಿದ್ದಂಥ ಸ್ಥಳೀಯರು ಜಗಳವನ್ನು ಬಿಡಿಸಿ ಕಳಿಸಿರ್ತಾರೆ ಹೋಗಿ ಅಂತ. ಆಮೇಲೆ ನೋಡಿ, ಆ ಬೈಕ್ ಸವಾರರು ಮತ್ತೆ ಬಂದು ಹುಡ್ಕೊಂಡು ಬಂದಿದ್ದಾರೆ ಈ ಗಾಯಾಳು ಮಂಜುನಾಥನನ್ನು. ಹುಡ್ಕೊಂಡು ಬಂದು ಮಾರಕಾಸ್ತ್ರಗಳಿಂದ ಹೊಡೆದಿದ್ದಾರೆ ಅಂತಂದ್ರೆ ಇದೇನಿದು ಕ್ಷುಲ್ಲಕ ಕಾರಣ ಇತ್ತಾ ಅಥವಾ ಬೇರೆ ಏನಾದರೂ ಇತ್ತಾ ಅಂತ, ವೈಯಕ್ತಿಕ ದ್ವೇಷ ಏನಾದರೂ ಇತ್ತಾ ಆ ಗುಂಪಿನ ಮೇಲೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ನಾ ಈಗ ಕೆಲಸಕ್ಕೆ ಹೋಗಿ ಅಲ್ಲಿ ಸೆಟ್ಟಿ ಮಲ್ಸ್ಕೊಂಡ ಬರತ್ತೀನಿ. ಆಮೇಲಿಂದ ಬರುವಾಗ ಗಾಡಿ ಸೈಡ್ ಹಾಕಂದಾನ. ಸೈಡ್ ಹಾಕಿದನು, ಗಾಡಿ ತೆಗೆದನು, ಆಮೇಲೆ ಚಾಕು ಚಾಲು ಮಾಡಿದ. ಎದ್ರ ಸಂಬಂಧ ಹಾಕಿದ ಚಾಕು? ನೀನು ರಾತ್ರಿ ನಾವು ಕುಡ್ಕಾರನ್ ಗಾಡಿ ಹೊಡಿತಿದ್ದ. ನಮ್ಮ ಗಾಡಿನ ಹಾಸಿದ. ಯಾಕಂತ ತಿಂತೀರಿ ಕೇಳತ್ಲಿ ನಮ್ಮನ್ನ ಬೇದಾವ್ ಗೈತ್ಲಿ ಯಾರಿಗೆ ಎಣ್ಣೆ ಅವ್ನು ಬಿಡೋದು ಬೆಳತ್ಲಿ. ಆಮೇಲೆ ಬಿಟ್ಟು ಮತ್ತೆ ಆಮೇಲೆ ದೋಸ್ತ ಅಂತ ಆಮೇಲೆ ಈ ಮುಂದೆ ಬಂದ್ಬಿಟ್ಟಕ್ಕೆ ಇವತ್ತಂದ್ರೆ ಇಲ್ಲಿ ಗಾಡಿ ತೆಗೆದಿದ್ದನು, ಗಾಡಿ ಚಾಕು ಬಿಟ್ಟು. ಎಲ್ಲಿ ಚುಚ್ಚಿದನ್ ಚಾಕು? ಯಾವ ಏರಿಯಾ? ಕನಬರಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಏಡ್ ತಿಂದಿರೋ ಯುವಕ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದಾನೆ. ಮತ್ತೊಂದು ಕಡೆ ಈಗ ಹೊಡೆದ್ರಲ್ಲ, ಹಲ್ಲೆ ಮಾಡಿದ್ರಲ್ಲ, ಅವರನ್ನ ಪತ್ತೆ ಹಚ್ಚುವಂಥ ಕೆಲಸಗಳು ಪೊಲೀಸರಿಂದ ಆಗ್ತಾ ಇದೆಯಾ? ಕಂಪ್ಲೇಂಟ್ ಆಗಿದೆಯಾ? ಇದರ ಜೊತೆಗೆ ಕ್ಷುಲ್ಲಕ ಕಾರಣ ಇದು, ಬೈಕ್ ಟಚ್ ಆಗಿದೆ ಅನ್ನೋ ಕಾರಣಕ್ಕೆ ಮಾರಕಾಸ್ತ್ರಗಳಿಂದ ಹೊಡಿತಾರೆ ಅಂತಂತಂದ್ರೆ ಪರಿಚಯಸ್ಥರೇನಾ ಅವರು, ಅಥವಾ ಏನಾದರೂ ವೈಯಕ್ತಿಕ ದ್ವೇಷ ಇತ್ತಾ, ಬೇರೆ ಏನಾದರೂ ಕಾರಣ ಇತ್ತಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಹೌದು ಸರ್, ಏನು ಬೆಳಗಾವಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಆಗಿದೆ. ಪ್ರಮುಖವಾಗಿ ಏನು ಮಂಜುನಾಥ್ ನಿಂಗಪ್ಪ ಕೆಂಪ ಅಂತ ಹೇಳಿ 23 ವರ್ಷದ ಯುವಕ ಇರ್ತಾನೆ. ಯುವಕನ ತಂಗಿ ಮದುವೆ ಇವತ್ತಿರುತ್ತೆ. ಆದ್ರೆ ನಿನ್ನೆ ಏನು ತಡರಾತ್ರಿ ಇವನಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಬೈಕ್ ಮುಖಾಮುಖಿಯಾಗಿ ಡಿಕ್ಕಿ ಆಗ್ತವೆ. ಇದನ್ನೇ ದಿವಸವಾಗಿ ಇಟ್ಕೊಂಡಂತ ಆ ದುಷ್ಕರ್ಮಿಗಳು 5 ಜನ ಬರ್ತಾರೆ. ಬೆಳಗಿನ ಜಾವ ಮದುವೆ ಆಗಬೇಕು ಅನ್ನೋ ಅಷ್ಟರಲ್ಲಿ ಮನೆಗೆ ಬಂದು ಮಾರಕಾಸ್ತ್ರಗಳಿಂದ ಅವನಿಗೆ ಕೊಲೆಗೆ ಯತ್ನ ಮಾಡ್ತಾರೆ. ಆದ್ರೆ ದುರ್ದೈವದಿಂದ ಅವನು ಉಳ್ಕೊಂಡಿದ್ದಾನೆ. ಈಗ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಏನು ಒಂದು ಕೆಂಪ ಅಂತ ಹೇಳಿ, ಆ ಮಂಜುನಾಥ್ ಕೆಂಪ ಅಂತ ಹೇಳಿ 23 ವರ್ಷದ ಯುವಕನ ಅವನು ಚಿಕಿತ್ಸೆ ಪಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಆ ಏನು ದುಷ್ಕರ್ಮಿಗಳ ಮೇಲೆ ಹಲ್ಲೆ ಮಾಡಿದಂತಹ ದುಷ್ಕರ್ಮಿಗಳು ಈಗ ಪರಾರಿಯಾಗಿದ್ದಾರೆ. ಪರಾರಿಯಾದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಮಾಳಮರ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಆ 5 ಜನ ದುಷ್ಕರ್ಮಿಗಳನ್ನ ಒಂದು ಬೇಟೆ ಆಡ್ಬೇಕಂತ ಹೇಳಿ ಅವ್ರನ್ನ ಹಿಡಿದಬೇಕು, ಬಂಧಿಸಿ ಅವ್ರನ್ನ ಜೈಲಿಗೆ ಕಟ್ಟಬೇಕಂತ ಹೇಳಿ ಈಗಾಗಲೇ ಬೆಳಗಾವಿ ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಅವರು ಏನಿದ್ದಾರೆ ಒಂದು 2 ತಂಡಗಳನ್ನ ರಚನೆ ಮಾಡಿದ್ದಾರೆ. ತಂಡಗಳನ್ನ ರಚನೆ ಮಾಡಿ ಆ ಏನು ಒಂದು ಕನಬುರ್ಗಿ ಗ್ರಾಮ ಇದೆ, ಆ ಕನಬುರ್ಗಿ ಗ್ರಾಮದಲ್ಲಿರುವಂತ ಬೇರೆ ಬೇರೆ ಯಾವ ಎಲಿಮೆಂಟ್ಸ್ ಗಳು ಏನಿರ್ತಾರೆ ಆ ಎಲಿಮೆಂಟ್ಸ್ ಗಳ ಮೇಲೆ ಒಂದು ಕಣ್ಣಿಟ್ಟು ಆ ಪ್ರಮುಖವಾಗಿ ಇವನ ಮೇಲೆ ಹಲ್ಲೆ ಮಾಡಿದಂತ 5 ಜನ ಆ ದುಷ್ಕರ್ಮಿಗಳೇನಿದ್ದಾರೆ ಆ ದುಷ್ಕರ್ಮಿಗಳನ್ನು ಬಂಧಿಸಲು 2 ತಂಡಗಳನ್ನು ರಚನೆ ಮಾಡಲಾಗಿದೆ. ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.